ನಮಸ್ತೆ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಹಿಂದಿನ ವಿಷಯ ಸಂಬಲ್ ಅಂದ್ಬಿಟ್ಟು. ಸಂಬಲ್ ಅನ್ನೋದು ಯಾಕೆ? ಸಂಬಲ್ ಅನ್ನೋದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ, ಅದರಲ್ಲಿರ್ತಕ್ಕಂಥ ಒಂದು ನಗರ. ಆ ನಗರದಲ್ಲಿ ನೋಡಿ ಮುಸಲ್ಮಾನರು ಇದ್ದಾರೆ ಅಂತಂದರೆ ಅವರು ಮಸೀದಿ ಕಟ್ಕೊಂಡಿದ್ದಾರೆ. ಶಾಹಿ ಮಸೀದಿ ಅಂತ ಕರೀತಾರೆ ಅದನ್ನು. ಆ ಶಾಹಿ ಮಸೀದಿನಲ್ಲಿ ಏನಾಗಿದೆ, ಇವರೇನೋ ಎಕ್ಸ್ಕವೇಟ್ ಮಾಡಿದ್ದಾರೆ ಯಾರೋ ಹೋಗಿ. ಏನಾಗಿದೆ, ಹಿಂದೂ ದೇವತೆಗಳು ಸಿಕ್ಬಿಟ್ಟಿದೆ ಅಂತಂದ್ಬಿಟ್ಟು ಇನ್ನೂ ಆಳಕ್ಕಾಗದ್ರೆ ಶಿವನ ವಿಗ್ರಹ ಸಿಕ್ಕಿದೆ, ಶಿವ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಎಲ್ಲ ದಾಖಲೆಗಳು ಸಿಕ್ಬಿಟ್ಟಿದೆ. ಈಗೇನಾಗಿದೆ, ಅದು ಹಿಂದೂ ದೇವಸ್ಥಾನ ಅಂತ DCD ಮನವರಿಕೆ ಆಗಿರೋದ್ರಿಂದ ಅವರು ಜಾಸ್ತಿ ಆಳಕ್ಕೆ ಹೋಗಿ ಎಕ್ಸ್ಕವೇಟ್ ಮಾಡಬೇಕು. ಮತ್ತು ಇದ್ರ ಬಗ್ಗೆ ಆಲ್ ಇಂಡಿಯಾ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರಿಗೆ ಪತ್ರ ಬರೆದಿದ್ದಾರೆ. ನೀವು ಇದ್ರ ಉತ್ಖನನ ಮಾಡಿ. ಉತ್ಖನನ ಅಂತಂದರೆ ಇನ್ನೂ ಡೀಪಾಗಿ ಡಿಗ್ ಮಾಡಿ ಇಲ್ಲಿ ದೇವಸ್ಥಾನ ಇತ್ತಾ, ಆ ದೇವಸ್ಥಾನವನ್ನು ಒಡೆದು ಅದರ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಸೀದಿ ಕಟ್ಟಿದಾರ. ಈ ಥರ ಯಾಕೆ ಸಂಶಯ ಬಂತು ಅಂತಂದರೆ, ನಮ್ಮ ದೇಶದ ಮೂಲ ನಿವಾಸಿಗಳು, ಇಲ್ಲಿನ ಮೂಲ ನಿವಾಸಿಗಳು ಬಂದು ಹಿಂದೂಗಳ ಆರಾಧ್ಯ ದೈವ ಶಿವನ ದೇವಸ್ಥಾನ ಕಟ್ತಾ ಇದ್ದಿದ್ದು ನದಿಗಳ ದಂಡೆ ಪಕ್ಕದಲ್ಲಿ ಅಥವಾ ಪರ್ವತಗಳಲ್ಲಿ ಅಥವಾ ಗುಹೆಗಳಲ್ಲಿ ಹೀಗೆಲ್ಲ ಇದ್ದಿದ್ದರಿಂದ ಏನಾಗಿತ್ತು, ಯಾವುದೋ ಆಳವಾದ ಪ್ರದೇಶದಲ್ಲಿ ಸಂಭಲಲ್ಲಿ ಶಿವನ ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನು ಔರಂಗಜೇಬಿನ ಕಾಲದಲ್ಲೋ ಅಥವಾ ಬಾಬರ್ನ ಕಾಲದಲ್ಲೋ ಅಥವಾ ಖಿಲ್ಜಿಯವರ ಕಾಲದಲ್ಲೋ ಹೀಗೆ ಅನೇಕ ಸಾವಿರಾರು ಜನ ಬಂದು ಆಕ್ರಮಣ ಮಾಡ್ತಾರೆ ಇಂಡಿಯಾ ದೇಶದ ಮೇಲೆ. ಹಿಂದೂಗಳ ಮೇಲೆ ಆಕ್ರಮಣ ಮಾಡಿ ಏನು ಮಾಡ್ತಾರೆ, ಅವರು ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಎಲ್ಲ ದೇವಸ್ಥಾನಗಳನ್ನ ಒಡೆದು ಹಾಕ್ಬಿಟ್ರೆ ಮತ್ತೆ ಕಟ್ಟೋದಕ್ಕೆ ಮೆಟೀರಿಯಲ್ ಇರೋದಿಲ್ಲ, ಕಲ್ಲು ಮಣ್ಣು ಇರೋದಿಲ್ಲ. ಅವರೇನು ಮಾಡ್ತಾರೆ, ದೇವಸ್ಥಾನದನ್ನು ಒಡೆದಿರ್ತಕ್ಕಂಥ ಕಲ್ಲು ಮಣ್ಣುಗಳನ್ನ ಉಪಯೋಗಿಸ್ಬಿಟ್ಟು ಮಸೀದಿಗಳನ್ನ ಕಟ್ತಾರೆ. ಆ ಥರ ಕಟ್ಟಿರ್ತಕ್ಕಂಥ ಮಸೀದಿನೇ ಸಂಬಲಲ್ಲಿ ಸಿಕ್ಕಿರ್ತಕ್ಕಂಥ ಮಸೀದಿ ಇರ್ಬೋದಾ, ಅದರಲ್ಲಿ ಶಿವನ ದೇವಸ್ಥಾನದ ಮೇಲೆ ಕಟ್ಟಿರ್ತಕ್ಕಂಥ ಮಸೀದಿ ಇದೇನಾ ಅನ್ನೋದು ಈಗ ಉತ್ಖನನದಲ್ಲಿ, ಅಂದರೆ ಎಕ್ಸ್ಕವೇಟ್ ಮಾಡಿದ್ಮೇಲೆ, ಅಂದರೆ ಭೂಮಿಯನ್ನು ಆಳವಾಗಿ ಅಗೆದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು DC ಅವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಈಗ ಸತ್ಯ ಹೊರಗೆ ಬರ್ತಾ ಇದೆ. ಹಾಗಾಗಿ ಏನಾಗಿದೆ, ಅಲ್ಲಿ ನೋಡಿ ಗಲಾಟೆ ಶುರುವಾಗಿದೆ. ಉತ್ಖನನ ಮಾಡಬಾರ್ದು ಅಂತ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತಂದರೆ ನಮಗೆ ಶರೀಯತ್ ಲಾ ಇಂಪಾರ್ಟೆಂಟ್ ಅಲ್ಲ, ಹಿಂದೂಗಳ ಲಾ ಇಂಪಾರ್ಟೆಂಟ್ ಅಲ್ಲ. ಈ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನಲ್ಲಿ ಏನು ಮಾಡಿದ್ರು, ಶರೀಯತ್ ಲಾನ ಸುಪ್ರೀಂ ಕೋರ್ಟ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಿಬಿಟ್ರು. ಹಾಗಾಗಿ ನಾವೇನಾದರೂ ಆ ಜಾಗ ಬಿಡಿಸ್ಕೋಬೇಕು ಅಂತಂದರೆ ಶರೀಯತ್ ಕೋರ್ಟ್ಗೆ ಹೋಗಬೇಕು. ಶರೀಯತ್ ಕೋರ್ಟ್ ಅಂದರೆ ಏನು, ಆಕ್ರಮಣ ಮಾಡಿದವರು ಅವ್ರು ನಮ್ಮ ಮೇಲೆ. ಆಗ ಅವ್ರೇನು ಮಾಡ್ತಾರೆ, ಹೌದು ಮಸೀದಿ ಜಾಗ ಮಸೀದಿಗೆ ಬಿಟ್ಕೊಡಿ ಅಂತ ಹೇಳ್ತಾರೆ. ಎಂಥ ದಡ್ಡರಿಗೂ ಗೊತ್ತಾಗುತ್ತಿದ್ದು ಇದನ್ನೆಲ್ಲ ತಪ್ಪು ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಇದು ಮಾಡಿದಾಗ ಅವ್ರು ಸರ್ವೆ ಮಾಡೋಕ್ಕೆ ಬಂದಿದ್ದಾರೆ. ಸರ್ವೆ ಮಾಡೋಕ್ಕೆ ಬಂದಾಗ ಏನಾಗಿದೆ, ಲೋಕಲಲ್ಲಿರ್ತಕ್ಕಂಥ ಕೌನ್ಸಿಲರ್ಗಳು, ಮುನ್ಸಿಪಲ್ ಕೌನ್ಸಿಲರು ಮತ್ತು MLA ಅಂತ ಎಲ್ಲೋ ಓದಿದ್ದು ನೆನಪು, ಸರಿ ಮಾಡ್ಬೋದು, ಸರಿ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ. ಅವರೆಲ್ಲ ತಮ್ಮ ಮುಂಬಾಲಕರನ್ನ ಕಟ್ಕೊಂಡು ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಔರಂಗಜೇಬ್ ಕಾಲದಲ್ಲಿ, ಬಾಬರ್ನ ಕಾಲದಲ್ಲಿ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದ್ರು. ಈಗೇನಾಗಿದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮತ್ತು DC ಜನನ್ನ ಕಳಿಸಿದ್ರೆ ಅವ್ರ ಮೇಲೆ ಆಕ್ರಮಣ ಮಾಡಿ ಏನು ಮಾಡಿದ್ದಾರೆ, ಕಲ್ಲಲ್ಲಿ ಹೊಡೆದಿದ್ದಾರೆ. ದಂಗೆ ಅದು ಏನಾಗಿದೆ, ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಹಿಂದೂಗಳ ಅಂಗಡಿಗಳನ್ನೆಲ್ಲ ಸುಟ್ಟು ಹಾಕಿದ್ದಾರೆ. TV-ನಲ್ಲಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಜೀವಮಾನ ಪೂರ್ತಿ ದುಡಿದಿರ್ತಕ್ಕಂಥ ದುಡ್ಡು, ಜೀವಮಾನ ಪೂರ್ತಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ದುಡ್ಡು, ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಫೌಂಡೇಶನ್ನ ಒಂದು ಕ್ಷಣಾರ್ಧದಲ್ಲಿ ಹಾಳು ಮಾಡಿದ್ದಾರೆ. ಬೆಂಕಿ ಹಚ್ಚಿದ್ದಾರೆ, ಬೀಗಗಳನ್ನ ಒಡೆದು ಆ ಬಾಗಿಲುಗಳನ್ನ ಮುರಿದು ಹಣನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ, ಸಾಮಗ್ರಿಗಳನ್ನ ದೋಚ್ಕೊಂಡು ಹೋಗಿದ್ದಾರೆ. ಇಂಥ ಸ್ವಾತಂತ್ರ್ಯ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಇದಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ 65 ವರ್ಷಗಳ ಕಾಲ ಅಧಿಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ನವರು ಹೆಚ್ಚಿನ ಪಾಪನ ಹೊರಬೇಕಾಗತ್ತೆ. ಇದು ಜ್ಞಾಪಕ ಇಟ್ಕೋಬೇಕು. ನರೇಂದ್ರ ಮೋದಿಯವರು ಇದನ್ನು ಸರಿ ಮಾಡ್ತಾ ಇದ್ದಾರೆ. ಡೆಮಾಕ್ರಸಿ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತ ಅಂತಂದರೆ ನೋಡಿ, ಇವತ್ತು ಸಹ 75ಕ್ಕಿಂತ ಹೆಚ್ಚು % ಜನ ನಾವು ಹಿಂದೂಗಳಿದ್ದೀವಿ ಇಂಡಿಯಾ ದೇಶದಲ್ಲಿ. ಇವರು ದಲಿತರಿರ್ಬೋದು, ಮತ್ತು ಅಹಿಂದ ಅಂತ ಹೇಳಿದ್ರೆ ದಲಿತರು, ಹಿಂದುಳಿದ ವರ್ಗದವರು ಇರ್ಬೋದು, ಬ್ರಾಹ್ಮಣರಿರ್ಬೋದು, ಕ್ಷತ್ರಿಯರಿರ್ಬೋದು, ವ್ಯಾಪಾರ ಮಾಡ್ತಕ್ಕಂಥ ವೈಶ್ಯರಿರ್ಬೋದು ಅಥವಾ ಶೂದ್ರರಿರ್ಬೋದು.
ನಾವೆಲ್ಲರೂ ಹಿಂದೂಗಳು, ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು. ಯೋಗಿ ಆದಿತ್ಯನಾಥ್ ಅವರು ಒಂದು ಸ್ಲೋಗನ್ ಕೊಟ್ಟಿದ್ದಾರೆ, ಬಟೆಂಗೆ ತೋ ಕಟೆಂಗೆ ಅಂತ. ನಾವು ಎಲ್ಲಿವರೆಗೂ ನಮ್ಮ ಆಂತರಿಕ ಯುದ್ಧದಲ್ಲಿ ಯುದ್ಧ ಮಾಡ್ತಿರ್ತೀವಿ, ಜಗಳ ಮಾಡ್ತಿರ್ತೀವಿ ನೋಡಿ, 10-20 ಜನ ನಮ್ಮನ್ನು ರೂಲ್ ಮಾಡಿಬಿಡ್ಬೋದು. ಹಿಂದಿನ ಕಾಲದಿಂದನೂ ಆಗ್ತಾ ಬಂತು. ಅಲೆಕ್ಸಾಂಡ್ರನ ಕಾಲ, ಪುರೂರವನ ಮೇಲೆ ಆಕ್ರಮಣ ಮಾಡಿ ಗೆಲ್ತಾನೆ, ಅವನ ಕಾಲದಿಂದ ನಡ್ಕೋತಾ ಬಂದಿದೆ. ಸುಮಾರು 3000 ವರ್ಷಗಳ ಕಾಲದಿಂದ ನಡ್ಕೊಂಬಂದಿದೆ. ಇದರಿಂದ ನಾವು ಕಲಿಬೇಕಾಗಿರೋದು ಏನು ಅಂತಂದರೆ ಬಟೆಂಗೆ ತೋ ಕಟೆಂಗೆ ಅಂತ ಅಂದ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರು ನಮ್ಮ ಭಾರತ ದೇಶದ ಮುಂದಿನ ಭಾವಿ ಪ್ರಧಾನಿ ಬಹಳ ಒಳ್ಳೆ ಸ್ಲೋಗನ್ ಕೊಟ್ಟಿದ್ದಾರೆ. ಅದರಿಂದ ನಾವು ವಿಭಜನೆ ಆಗೋದು ಬೇಡ, ನಾವೆಲ್ಲ ಒಂದಾಗೋಣ. ಸಂಭಲಲ್ಲಿ ಏನಾಗಿದೆ, ಶಿವನ ದೇವಸ್ಥಾನ, ಶಿವನನ್ನು ಲಿಂಗದ ಮುಖಾಂತರ ನಾವು ಆರಾಧಿಸ್ತೀವಿ. ಆ ಲಿಂಗವನ್ನು ಮುಟ್ಟಿ ಅಭಿಷೇಕ ಮಾಡ್ತಕ್ಕಂಥ ಅವಕಾಶ ಎಲ್ರಿಗೂ ದೊರಕಬೇಕು ಅನ್ನೋದು ನಮ್ಮ ಆಶಯ. ಈ ಆಶಯ ಕೈಗೂಡಲಿ, ನಮ್ಮ ಹಿಂದೂಸ್ತಾನ ಒಂದಾಗಲಿ. ಬಟೆಂಗೆ ತೋ ಕಟೆಂಗೆ, ನಾವೆಲ್ಲಿವರೆಗೂ ವಿಭಜನೆ ಆಗ್ತಿರ್ತೀವಿ ಅಲ್ಲಿವರೆಗೂ ನಾವು ವಿಚಿತ್ರಕಾರಿ ಶಕ್ತಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟರು ಅಂತಂದರೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಹಿಂದೂಗಳು ಭ್ರಷ್ಟರಿದ್ದಾರೆ. ಅವರೇನು ಮಾಡ್ತಾರೆ, ನಮ್ಮನ್ನು ವಿಭಜನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಆಗ್ತಾ ಇರೋದಿದೆ, ಅಹಿಂದ ಅಂತ ಮಾಡಿಕೊಂಡ್ರು ನೋಡಿ, ದೊಡ್ಡ ಪವರ್ಫುಲ್ ಲೀಡರಾಗಿ ಬೆಳೆದುಬಿಟ್ಟಿದ್ದಾರೆ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ. ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ನ ಹೈಕಮಾಂಡನ್ನೇ ನಡಗಿಸ್ತಾರೆ ಅವರು, ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೆ. ಮತ್ತು ಮೊನ್ನೆ ಇತ್ತೀಚಿನ ದಿನಗಳ ಪೇಪರ್ಗಳಲ್ಲಿ ಓದ್ತಾ ಇದ್ವಿ, 2 ವರ್ಷಗಳ ಕಾಲ ನಿಮ್ಮನ್ನು ಮುಖ್ಯಮಂತ್ರಿ ಆಗಿರೋದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ, 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಅನ್ನೋದೊಂದು ಇದು. ಇದೇನಾಗಿದೆ, ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ಸಿನ ATM ಕರ್ನಾಟಕ ಅಂತ ಅಂದ್ಬಿಟ್ಟು. ಇದು ಹೈಕಮಾಂಡ್ ಈ ಥರ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಂದರೆ ಇವರು ATM ಆಗಿರಬಹುದಾ ರಿಮೋಟ್ ಕಂಟ್ರೋಲ್ಗೆ ಮತ್ತು ಗಾಂಧಿ ಕುಟುಂಬಕ್ಕೆ ಅನ್ನೋ ಸಂಶಯ ಬರುತ್ತೆ. ಇದ್ರ ಬಗ್ಗೆ ಇನ್ನು ಸಂಶೋಧನೆ ನಡೀಬೇಕು, ಇನ್ನು ಹೆಚ್ಚಿನ ಸತ್ಯಾಸತ್ಯತೆಗಳು ಹೊರಬರಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.